ಡಾಮಿನೋಸ್ ಪಿಜ್ಜಾ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ಶಾಪ್ಗೆ ಹೋಗಿ ತಿನ್ನೋರಿಗಿಂತ ಆರ್ಡರ್ ಮಾಡಿ ಮನೆಗೆ ತರಿಸಿಕೊಂಡು ತಿನ್ನೋರೇ ಜಾಸ್ತಿ. ಆದರೆ ಈ ಡಾಮಿನೋಸ್ ಪಿಜ್ಜಾ ಫೌಂಡರ್ ಟಾಮ್ ಮೊನಗಾನ್ ಈತನ ಹೆಂಡತಿಯನ್ನು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಕೂಡ ಪಿಜ್ಜಾ ಡೆಲಿವರಿ ಮಾಡಲು ಹೋದಾಗಲೇ. ಕೆಲವು ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ನಾವು ಬ್ಲ್ಯಾಕ್ ಹೋಲ್ನಲ್ಲಿ ಬೀಳುವಾಗ ಆ ಸಮಯದಲ್ಲಿ ಬದುಕಿದ್ರೆ ಟೈಮ್ ಡೈಲೇಷನ್ನಿಂದ ಯೂನಿವರ್ಸ್ನ ಆರಂಭದ ಕಾಲವನ್ನು ಮತ್ತು ಅಂತ್ಯದ ಕಾಲವನ್ನು ಒಂದೇ ಸಲ ನೋಡ್ಬೋದಂತೆ. ಈ ಫೋಟೋದಲ್ಲಿ ಕಾಣ್ತಿರೋ ಇವರಿಬ್ಬರು 6,000 ಇಟ್ಟಿಗೆಗಳನ್ನು ತಪ್ಪು ಅಡ್ರೆಸ್ಗೆ ಹೋಗಿ ಅನ್ಲೋಡ್ ಮಾಡಿದ್ದಾರೆ. 6,000 ಇಟ್ಟಿಗೆಗಳನ್ನು ಇಳಿಸಿ ಹೊಂದಿಸಿಡಲು ಎಷ್ಟು ಎನರ್ಜಿ, ಎಷ್ಟು ಟೈಮ್ ವೇಸ್ಟ್ ಆಗಿರುತ್ತೋ ಮತ್ತೆ ಅವುಗಳನ್ನು ಲೋಡ್ ಮಾಡಲು ಅಷ್ಟೇ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಆಗುತ್ತೆ. ಜಪಾನಿನ ಒಂದು ಲಾ ಪ್ರಕಾರ ಅಲ್ಲಿ ಕಾರ್ ಖರೀದಿಸಬೇಕಂದ್ರೆ ಖರೀದಿಸುವವರ ಮನೆಯ ಮುಂದೆ ಕಾರ್ ನಿಲ್ಲಿಸಲು ಸ್ಥಳ ಇರಬೇಕಂತೆ. ಆ ರೀತಿ ಸ್ಥಳ ಇಲ್ಲದಿದ್ದರೆ ಅವ್ರಿಗೆ ಕಾರ್ ಮಾರೋದಿಲ್ಲ. ಈ ರೂಲ್ ಇಲ್ಲದಿದ್ದರೆ ತುಂಬ ಜನ ಮನೆ ಪಕ್ಕದಲ್ಲಿರೋ ಗೌರ್ಮೆಂಟ್ ರೋಡ್ನಲ್ಲಿ ನಿಲ್ಲಿಸ್ತಾರೆ. ಅದಕ್ಕೆ ಈ ರೂಲ್ನ ತಂದಿದ್ದಾರೆ. ಜರ್ಮನಿಯಲ್ಲಿ ಯಾವುದಾದ್ರೂ ಕನ್ಸ್ಟ್ರಕ್ಷನ್ಗೆ ನೆಲ ಅಗೆಯುವಾಗ ಪ್ರತಿದಿನ ಆ ದೇಶದಲ್ಲಿ ಒಂದಾದರೂ 2ನೇ ಪ್ರಪಂಚ ಯುದ್ಧಕ್ಕೆ ಸಂಬಂಧಿಸಿದ ಹಳೆಯ ಬಾಂಬ್ಸ್ ಸಿಗ್ತಾವಂತೆ. ಇದು ಜರ್ಮನಿ 2ನೇ ಪ್ರಪಂಚ ಯುದ್ಧದಲ್ಲಿ ಎಷ್ಟು ಬೀಭತ್ಸ ಸೃಷ್ಟಿಸುತ್ತೋ ತಿಳಿಸುತ್ತೆ. ಮಳೆ ಹನಿ ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಏನು? ಮಳೆ ಹನಿನೇ. ಆದರೆ ನಾವೆಲ್ಲ ಊಹಿಸ್ಕೊಳ್ಳೋ ಮಳೆ ಹನಿ ಈ ರೀತಿ ಇರುತ್ತೆ. ಅಂದರೆ ಈ ಶೇಪ್ನಲ್ಲಿ ಇರುತ್ತೆ ಅಂದ್ಕೊಳ್ತೀವಿ, ಆದರೆ ಅದೊಂದು ಬನ್ ಶೇಪ್ನಲ್ಲಿ ಇರುತ್ತೆ. ಮಳೆ ಹನಿಗಳು ಈ ರೀತಿ ಬನ್ ಶೇಪ್ನಲ್ಲಿ ಇರೋದಕ್ಕೆ ಕಾರಣ ಅವು ಮೇಲಿಂದ ಭೂಮಿಗೆ ಬೀಳುವ ಸ್ಪೀಡ್. ನಮ್ಮ ಭೂಮಿಯಲ್ಲಿ ನೀರಿನ ಮಳೆ ಬೀಳುತ್ತೆ, ಇದು ನಮಗೆಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ನಮ್ಮ ಗ್ರಹ ಏನಾದರೂ ನೆಪ್ಚೂನ್ ಗ್ರಹ ಆಗಿದ್ದರೆ ವಜ್ರಗಳಿಗೆ ಬೆಲೆನೇ ಇರ್ತಿರಲಿಲ್ಲ. ಯಾಕಂದರೆ ನೆಪ್ಚೂನ್ನಲ್ಲಿ ವಜ್ರಗಳ ಮಳೆ ಬೀಳುತ್ತಂತೆ. ಇದೇ ಥರ ವೀನಸ್ನಲ್ಲಿ ಸಲ್ಫರಿಕ್ ಆ್ಯಸಿಡ್, ಗ್ರಹವಾದ ಟೈಟನ್ನಲ್ಲಿ ಮಿಥೇನ್ನ ಮಳೆ ಬೀಳುತ್ತಂತೆ. ನಾರ್ಮಲ್ ಆಗಿ ಎಲ್ರಿಗೂ ಒಂದು ಬಾಳೆಹಣ್ಣನ್ನು ಪೂರ್ತಿಯಾಗಿ ತಿನ್ನೋಕೆ 20-30 ಸೆಕೆಂಡ್ಸ್ ಆಗುತ್ತೆ. 2-3 ಬಾಳೆಹಣ್ಣುಗಳನ್ನು 1 ನಿಮಿಷದಲ್ಲೇ ತಿನ್ಬೋದು. ಆದರೆ ಇಲ್ಲಿ ಕಾಣ್ತಿರೋ ಪ್ಯಾಟ್ರಿಕ್ ಬರ್ಟೊಲೆಟ್ಟಿ ಅನ್ನೋ ಈತ 8 ಬಾಳೆಹಣ್ಣುಗಳನ್ನು 60 ಸೆಕೆಂಡ್ಸ್ನಲ್ಲೇ ತಿಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ಗೆ ಸೇರಿದ್ದಾನೆ. ಕ್ರಿಕೆಟ್ನಲ್ಲಿ ಟೆಸ್ಟ್ ಮ್ಯಾಚ್ಗಳನ್ನು ಆಡಿದರೆ ಮ್ಯಾಕ್ಸಿಮಮ್ 5 ದಿನಗಳ ಕಾಲ ಆಡ್ತಾರೆ. ಆದರೆ ಕ್ರಿಕೆಟ್ ಇತಿಹಾಸದಲ್ಲೇ ಲಾಂಗೆಸ್ಟ್ ಟೆಸ್ಟ್ ಮ್ಯಾಚ್ ಕೂಡ ಇದೆ. ಇದು 12 ದಿನಗಳ ಕಾಲ ನಡೆದಿತ್ತು. ಅದು ನಡೆದದ್ದು 1939ರಲ್ಲಿ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ನ ನಡುವೆ. ಇದಕ್ಕೆ ಲಾಂಗೆಸ್ಟ್ ಟೆಸ್ಟ್ ಮ್ಯಾಚ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿದೆ. ಇದುವರೆಗೂ ನಾವು ಎಷ್ಟೋ ವಿಚಿತ್ರ ಸಿಂಡ್ರೋಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಈ ಸಿಂಡ್ರೋಮ್ ಅವೆಲ್ಲಕ್ಕೂ ತುಂಬ ವಿಚಿತ್ರವಾಗಿರುತ್ತೆ. ಅದರ ಹೆಸರು ಕೋಟಾರ್ಡ್ ಸಿಂಡ್ರೋಮ್. ಈ ಸಿಂಡ್ರೋಮ್ ಇರೋರು ತಮ್ಮನ್ನು ತಾವೇ ಸತ್ತೋಗಿದ್ದೀವಿ ಅಂತ ಅಂದ್ಕೊಳ್ತಾರೆ. ಈ ಸಿಂಡ್ರೋಮ್ ಬಗ್ಗೆ ಮೊದಲು ಕಂಡು ಹಿಡಿದು ತಿಳಿಸಿದ್ದು ಡಾಕ್ಟರ್ ಜೂಲ್ಸ್ ಕೋಟಾರ್ಡ್ ಅನ್ನೋರು. ಆದ್ದರಿಂದ ಇದಕ್ಕೆ ಇವರ ಹೆಸರನ್ನೇ ಇಟ್ಟು ಕೋಟಾರ್ಡ್ ಸಿಂಡ್ರೋಮ್ ಅಂತ ಮಾಡಿದ್ದಾರೆ. ನಮಗೆ ಸ್ಟ್ರೆಸ್ ಆದಾಗ ಅಥವಾ ಜಾಸ್ತಿ ಸ್ಟ್ರೆಸ್ಗೆ ಒಳಗಾದರೆ ಕೂದಲು ಉದುರ್ತವೆ ಅಂತ ಅಂತಾರೆ. ಇದು ಎಷ್ಟರವರೆಗೆ ನಿಜನೋ ಗೊತ್ತಿಲ್ಲ. ಆದರೆ ಕೋಳಿಗಳಿಗೆ ಕೂಡ ಆಗಾಗ ನಮ್ಮ ಥರನೇ ಸ್ಟ್ರೆಸ್ ಬರುತ್ತಂತೆ. ಆ ರೀತಿ ಸ್ಟ್ರೆಸ್ ಬಂದಾಗ ಅವುಗಳ ಪುಚ್ಚಗಳು ಕೂಡ ಉದುರಿ ಹೋಗ್ತವಂತೆ. ಆದರೆ ಅವುಗಳ ಪುಚ್ಚ ಉದುರಿ ಹೋಗಲು ಇದೊಂದೇ ಕಾರಣ ಅಲ್ಲ. ಆದರೆ ಅವುಗಳಿಗೆ ಪುಚ್ಚ ಉದುರಿ ಹೋದಾಗ ಇದು ಕೂಡ ಒಂದು ಕಾರಣ ಆಗಿರ್ಬೋದು. ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಮಾರಾಟವಾಗಲು ಅಡ್ವರ್ಟೈಸ್ಮೆಂಟ್ನ ಮಾಡೋದು ನಮಗೆಲ್ಲ ಗೊತ್ತಿರೋದೆ. ಆದರೆ ಕೆಲವು ಕಂಪನಿಗಳು ಕೆಲವು ಸಲ ವಿಚಿತ್ರವಾದ ಪ್ರಮೋಷನ್ಸ್ನ ಮಾಡ್ತಾ ಇರ್ತವೆ. ಇದೇ ಥರ ಕೋಕೋ ಕೋಲಾ ಕಂಪನಿ 1960ರಲ್ಲಿ ಒಂದು ವಿಚಿತ್ರವಾದ ಅಡ್ವರ್ಟೈಸ್ಮೆಂಟ್ನ ಮಾಡಿತ್ತು. ಸೈಂಟ್ ವೆನಿಸ್ನಲ್ಲಿ ಪಾರಿವಾಳಗಳಿಗೆ ಧಾನ್ಯಗಳನ್ನು ಹಾಕಿತ್ತು. ಆದರೆ ಅವುಗಳನ್ನು ಹಾಕಿದ್ದು ಕೋಕೋ ಕೋಲಾ ಅಂತ ಬರೋ ಶೇಪ್ನಲ್ಲಿ. ಅವನ್ನು ಪಾರಿವಾಳಗಳು ತಿನ್ನೋವಾಗ ತೆಗೆದ ಫೋಟೋ ಇದು. ಅಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿ ಕಾಣೋವೆಲ್ಲ ಪಾರಿವಾಳಗಳೇ. ನಮಗೆ ಕ್ಯಾಕ್ಟಸ್ ಅಂದ ಕೂಡಲೇ ನೆನಪಾಗೋದು ಮರುಭೂಮಿ. ಅದೇ ಥರ ನೆನಪಾಗೋ ಇನ್ನೊಂದು ವಿಷಯ ಅವುಗಳಲ್ಲಿರೋ ಮುಳ್ಳುಗಳು. ಇವು ಚುಚ್ಚಿಕೊಂಡ್ರೆ ತುಂಬ ಇನ್ಫೆಕ್ಷನ್ಗಳಾಗ್ತವೆ. ಆದರೆ ಬಾಬ್ ಕ್ಯಾಟ್ ಅನ್ನೋ ಈ ಬೆಕ್ಕು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಕ್ಯಾಕ್ಟಸ್ನ ಮೇಲೆ ಹತ್ತಿ ಕೂಡುತ್ತೆ. ಇದಕ್ಕೆ ಒಂದು ಮುಳ್ಳು ಕೂಡ ಚುಚ್ಚೋದಿಲ್ಲ. ಆದರೆ ಇದನ್ನು ಹಿಂಬಾಲಿಸಿದ ಬೇರೆ ಪ್ರಾಣಿ ಆ ಮುಳ್ಳುಗಳಿಗೆ ಹೆದರಿ ಅಲ್ಲಿಂದ ಹೋಗಿಬಿಡುತ್ತೆ. ಈ ಬಾಬ್ ಕ್ಯಾಟ್ನ ಕಾಲಿನ ಪ್ಯಾಡ್ಗಳು ತುಂಬ ದಪ್ಪವಾಗಿ ಇರೋದ್ರಿಂದ ಇವು ಅವುಗಳಿಗೆ ಚುಚ್ಚದಂತೆ ರಕ್ಷಿಸ್ತಾವಂತೆ. ನಾವು ರೈಲ್ವೆ ಹಳಿಗಳ ಕ್ರಾಸಿಂಗ್ ಲೈನ್ಸ್ನ ನೋಡಿರ್ತೀವಿ. ಆದರೆ ಈ ಥರ ಇರೋ ರೈಲ್ವೆ ಕ್ರಾಸಿಂಗ್ನ ನೋಡಿದ್ದೀರಾ?
ಇಂಥ ಕ್ರಾಸಿಂಗ್ ಲೈನ್ಗೆ ಡೈಮಂಡ್ ಕ್ರಾಸಿಂಗ್ ಅಂತ ಕರೀತಾರೆ. ಇಂತಹ ಕ್ರಾಸಿಂಗ್ ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ಇದೆ, ಅದು ನಾಗ್ಪುರ್ ಜಂಕ್ಷನ್ನಲ್ಲಿ ಇದೆ. ಇದರಲ್ಲಿ ಒಂದು ಹಳಿ ನಾರ್ತ್ ಟು ಸೌತ್ ಇದೆ, ಅಂದರೆ ಡೆಲ್ಲಿ ಟು ಚೆನ್ನೈಗೆ ಹೋಗೋದಾದರೆ ಇನ್ನೊಂದು ಈಸ್ಟ್ ಟು ವೆಸ್ಟ್ಗೆ ಹೋಗೋದು, ಕೋಲ್ಕತ್ತಾದಿಂದ ಮುಂಬೈಗೆ ಹೋಗೋದು. ಲಕ್ಸರಿ ವಾಚ್ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರುವ ಕಂಪನಿಗಳ ಹೆಸರುಗಳಲ್ಲಿ ರೋಲೆಕ್ಸ್ ಕೂಡ ಒಂದು. ತುಂಬ ಕಾಸ್ಟ್ಲಿ ವಾಚಸ್ನ ತಯಾರಿಸೋ ಈ ಕಂಪನಿ ಓನರ್ಸ್ ಎಷ್ಟು ರಿಚ್ ಆಗಿರ್ತಾರೋ ಅಂತ ಅನಿಸುತ್ತೆ. ಆದರೆ ಈ ರೋಲೆಕ್ಸ್ ಕಂಪನಿ ಒಂದು ನಾನ್ ಪ್ರಾಫಿಟಬಲ್ ಚಾರಿಟಿ ಟ್ರಸ್ಟ್ಗಾಗಿ ರನ್ ಮಾಡಲಾಗ್ತಿದೆ. ಇದಕ್ಕೆ ಬಂದ 90% ಲಾಭಗಳನ್ನು ಚಾರಿಟಿಗಳಿಗೆ ಡೊನೇಟ್ ಮಾಡಲಾಗುತ್ತೆ. ಈ ಕಂಪನಿಯ ಫೌಂಡರ್ ಹೆನ್ಸ್ ವಿಲ್ಡೋರ್ಫ್ ಒಬ್ಬ ಅನಾಥ ವ್ಯಕ್ತಿ. ಇವರು ಅನಾಥ ಮಕ್ಕಳು ಪಡುವ ಕಷ್ಟಗಳನ್ನೆಲ್ಲ ಅನುಭವಿಸಿರೋದ್ರಿಂದ ಇವರು ನನ್ನ ಥರನೇ ಬೇರೆ ಅನಾಥರು ಕಷ್ಟಪಡಬಾರ್ದು ಅಂತ ಈ ಕಂಪನಿಯನ್ನು ಈ ರೀತಿ ಮಾಡಿದ್ದಾರೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಗ್ಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಎಷ್ಟೋ ಜನರಿಗೆ ಜೀವನದಲ್ಲಿ ಫಸ್ಟ್ ಟೈಮ್ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಬ್ರೌಸ್ ಮಾಡಿದ ಸಿಹಿ ನೆನಪುಗಳಲ್ಲಿ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಒಂದಿರುತ್ತೆ. ಅಂತಹ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಮೈಕ್ರೋಸಾಫ್ಟ್ ಜೂನ್ 15, 2022ರಲ್ಲಿ ಪರ್ಮನೆಂಟಾಗಿ ಕ್ಲೋಸ್ ಮಾಡ್ತಾ ಇದೆ. 26 ವರ್ಷಗಳ ಇತಿಹಾಸವಿರುವ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ಗೆ 2008ರಲ್ಲಿ ಬಂದ ಕ್ರೋಮ್ ಬ್ರೌಸರ್ ಮುಂದೆ ನಿಲ್ಲೋಕ್ಕಾಗಲಿಲ್ಲ. ಅದಕ್ಕೆ ಮೈಕ್ರೋಸಾಫ್ಟ್ ಈ ಕ್ರೋಮ್ಗೆ ಕಾಂಪಿಟೇಷನ್ ಕೊಡಲು ಮೈಕ್ರೋಸಾಫ್ಟ್ ಎಡ್ಜ್ನ ಡೆವಲಪ್ ಮಾಡಿ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಸ್ಥಗಿತಗೊಳಿಸ್ತಾ ಇದೆ. ಎಲ್ಲ ಹಲ್ಲುಗಳು ಉದುರಿ ಹೋದವ್ರಿಗೆ ಡೆಂಚರ್ಸ್ನ ಅಳವಡಿಸಿರ್ತಾರೆ. ಇದು ಅವರಿಗೆ ಆರ್ಟಿಫಿಷಿಯಲ್ ಆಗಿ ಹಲ್ಲುಗಳಾಗಿ ಕೆಲಸ ಮಾಡುತ್ತೆ. ಈ ಹಲ್ಲುಗಳನ್ನು ಅಕ್ರೆಲಿಕ್ ಅನ್ನೋ ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ಮತ್ತು ನೈಲನ್ನಿಂದ ತಯಾರಿಸಿರ್ತಾರೆ, ಅಥವಾ ಕೆಲವೊಮ್ಮೆ ಮೆಟಲ್ನಿಂದಲೂ ತಯಾರಿಸಿರ್ತಾರೆ. ಮೊದಲಲ್ಲಿ ಇವನ್ನು ಕಟ್ಟಿಗೆಯಿಂದಲೂ ತಯಾರಿಸ್ತಿದ್ರಂತೆ. ಆದರೆ ಇದರಲ್ಲಿ ವಿಚಿತ್ರವಾದ ವಿಷಯ ಏನಂದರೆ 1700ರಿಂದ 1800ರವರೆಗೆ ಈ ಡೆಂಚರ್ಸ್ನ ಇನ್ನೊಬ್ಬರ ಹಲ್ಲುಗಳಿಂದ ತಯಾರಿಸ್ತಿದ್ರಂತೆ. ಇನ್ನೊಬ್ಬರು ಎಂಜಲು ಮಾಡಿದ್ದು ತಿನ್ನದ ಮನುಷ್ಯರಿಗೆ ಇನ್ನೊಬ್ಬರ ಬಾಯಲ್ಲಿದ್ದ ಹಲ್ಲುಗಳನ್ನು ಇನ್ನೊಬ್ಬರಿಗೆ ಅಳವಡಿಸಿದರೆ ಎಷ್ಟು ಅಸಹ್ಯವಾಗಿ ಅನಿಸಿರುತ್ತೋ. ಇದನ್ನು ಬಳಸಿದವರಿಗೆ ಭಯ ಕೂಡ ಹುಟ್ಟಿರಬಹುದು, ಯಾಕಂದರೆ ಕೆಲವೊಂದು ಬಾರಿ ಇವುಗಳಲ್ಲಿ ಸತ್ತವರ ಹಲ್ಲುಗಳನ್ನು ಕೂಡ ಬಳಸ್ತಾ ಇದ್ರಂತೆ. ಜೇಮ್ಸ್ ಹಾವೆಲ್ಸ್ ಅನ್ನೋ ಈ ವ್ಯಕ್ತಿ ಒಬ್ಬ IT ಇಂಜಿನಿಯರ್. ಈತ 2009ರಲ್ಲಿ ತುಂಬ ಕಷ್ಟಪಟ್ಟು ಬಿಟ್ಕಾಯಿನ್ಸ್ನ ಮೈನಿಂಗ್ ಮಾಡಿದ್ದ. ಆದರೆ 2013ರಲ್ಲಿ ತನ್ನ ಮನೆಯನ್ನು ಸ್ವಚ್ಛಗೊಳಿಸುವಾಗ ಕಸದಲ್ಲಿ ಬಿಟ್ಕಾಯಿನ್ ಇರೋ ತನ್ನ ಹಾರ್ಡ್ ಡ್ರೈವ್ನು ಎಸೆದು ಬಿಟ್ಟ. ಆ ಹಾರ್ಡ್ ಡ್ರೈವ್ನಲ್ಲಿ ಇದ್ದದ್ದು 10-100 ಬಿಟ್ಕಾಯಿನ್ಸ್ ಅಲ್ಲ, ಅವು 7500 ಬಿಟ್ಕಾಯಿನ್ಸ್. ಒಂದು ಬಿಟ್ಕಾಯಿನ್ನ ಬೆಲೆ ಇವತ್ತು ಇಂಡಿಯನ್ ರುಪೀಸ್ನಲ್ಲಿ 28,67,484 ರೂಪಾಯಿಗಳು. ಅಂದರೆ 7,500 ಬಿಟ್ಕಾಯಿನ್ಸ್ಗೆ ಇವತ್ತು 2,150 ಕೋಟಿ 61,33,427 ರೂಪಾಯಿಗಳು ಬರ್ತಾ ಇದ್ವು. ಇದರಿಂದ ಈತ ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಲಿಸ್ಟ್ನಲ್ಲಿ ಕೂಡ ಸೇರ್ತಾ ಇದ್ದ. ಅದನ್ನು ಕಳೆದುಕೊಂಡ ವಿಷಯ ಗೊತ್ತಾಗಿ ಅದನ್ನು ತುಂಬ ಹುಡುಕಿದ, ಆದರೆ ಅದು ಎಲ್ಲೂ ಸಿಗಲೇ ಇಲ್ಲ. ಈತನ ಲೈಫನ್ನೇ ಬದಲಿಸಬೇಕಾಗಿದ್ದ ಆ ಹಾರ್ಡ್ ಡ್ರೈವ್ ಈಗ ಎಲ್ಲಾದರೂ ಬಿದ್ದು ತುಕ್ಕು ಹಿಡಿದು ಹೋಗಿರುತ್ತೆ, ಅಥವಾ ಯಾವುದಾದ್ರೂ ಗುಜ್ರಿ ಅಂಗಡಿಯಲ್ಲಿ ಹೋಗಿ ಬಿದ್ದು ನುಚ್ಚು ನೂರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.